ಸೊ ಈಗ ಏನು ಮಾಡಬೇಕು ಅಂದರೆ ಫಸ್ಟ್ ಜುಪಿಟರ್ ಓಪನ್ ಮಾಡಬೇಕು. ಈ ಥರ ಜುಪಿಟರ್ ಬರುತ್ತೆ. ಸೊ ನಂತರ ಏನು ಮಾಡಬೇಕು ಅಂದರೆ ನಿಮ್ಮ ಪ್ರೋಗ್ರಾಮ್ನ ಎಕ್ಸಾಂಪಲ್ನ ಫಸ್ಟ್ ಒಂದು ಪ್ರೋಗ್ರಾಮು ಇದನ್ನು ನೀವು ಟೈಪ್ ಮಾಡ್ಕೊಳ್ಳಿ. ನಾನು ಕಾಪಿ ಪೇಸ್ಟ್ ಮಾಡ್ತೀನಿ. ಜುಪಿಟರಲ್ಲಿ ಹೋಗಿ ಇಲ್ಲಿ ಫೈಲ್ ಹೋಗಿ ಇಲ್ಲಿ ನ್ಯೂ ಕ್ಲಿಕ್ ಮಾಡಿ, ನೋಟ್ಬುಕ್ ಕ್ಲಿಕ್ ಮಾಡಿ ಇಲ್ಲಿ ಕರ್ನಲ್ ಅಲ್ಲಿ ಆಲ್ರೆಡಿ ಅಲ್ಲಿ ಸೆಲೆಕ್ಟ್ ಆಗುತ್ತೆ ಆಟೋಮೆಟಿಕ್ ಆಗಿ. ಪೈಥಾನ್ 3 ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ಹೋಗಿ ನಿಮ್ಮದು ಪ್ರೋಗ್ರಾಮ್ ಟೈಪ್ ಮಾಡಿ, ಟೈಪ್ ಮಾಡಿಬಿಟ್ಟು ಇಲ್ಲಿ ಸೇವ್ ಕೊಡಿ. ಸೇವ್ ಕೊಟ್ಬಿಟ್ಟು ಇಲ್ಲಿ ರನ್ ಮಾಡಿ. ಸೊ ರನ್ ಮಾಡಿದ್ರೆ ಇಲ್ಲಿ ಔಟ್ಪುಟ್ ಬರುತ್ತೆ. ಇದು ಔಟ್ಪುಟ್ಟು. ಓಕೆನಾ, ಇದೆ ಫಸ್ಟ್ ಪ್ರೋಗ್ರಾಮು. ನೆಕ್ಸ್ಟ್ ಸೆಕೆಂಡ್ ಪ್ರೋಗ್ರಾಮು. ನೆಕ್ಸ್ಟ್ ಕರ್ನಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕೆಂಡ್ ಪ್ರೋಗ್ರಾಮು. ಇದು ನಂತರ ಇದು ಕೂಡ ಹಂಗೆ ಟೈಪ್ ಸೇಮ್ ಪ್ರೊಸೀಜರ್ ಟೈಪ್ ಮಾಡಬೇಕು. ಸೊ ಸೇವ್ ಪ್ರೋಗ್ರಾಮ್ ಟೈಪ್ ಮಾಡಿದ್ಮೇಲೆ ಸೇವ್ ಕೊಡ್ಕೊಂಡು ಫಸ್ಟ್ ರನ್ ಮಾಡಬೇಕು. ರನ್ ಮಾಡಿದ್ರೆ ಬರುತ್ತೆ ನೋಡಿ ಔಟ್ಪುಟ್ ಸೆಕೆಂಡ್ ಒನ್ಗೆ. ಓಕೆನಾ, ಸೊ ಇದಾದಮೇಲೆ ನೆಕ್ಸ್ಟ್ ಥರ್ಡ್ ಒನ್ನು ಟರ್ಮಿನಲ್ ಫೈಲು ನ್ಯೂ ನೋಟ್ಬುಕ್. ಸೊ ಅಲ್ಲಿ ಬ್ರೌಸರ್ ಡಿಫ್ರೆಂಟ್ ಬರುತ್ತೆ. ಸೊ ಪ್ರೊಸೀಜರ್ ಆಲ್ಮೋಸ್ಟ್ ಎಲ್ಲದಕ್ಕೂ ಸೇಮೇ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಥರ್ಡ್ ಒನ್ ಸೇವ್ ಮಾಡಿಕೊಂಡು ರನ್ ಮಾಡಿ. ಬರುತ್ತೆ ನೋಡಿ ಥರ್ಡ್ ಒನ್ಗೆ. ಸೊ ಇದೇ ಔಟ್ಪುಟ್. ಓಕೆನಾ, ಇದಕ್ಕೆಲ್ಲ ಲೈಬ್ರರೀಸ್ ಎಲ್ಲ ನೀವು ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ. ಎಕ್ಸಾಂಪಲ್ಲು ಇಲ್ಲಿದೆಯಲ್ಲ ಪೈಥಾನ್ ಇಂಪೋರ್ಟ್ ಕ್ಯಾನ್ವಾಸ್ ಆಗಿರ್ಬೋದು. ಸೊ ಇದೆಲ್ಲ ನೀವು ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ. ನಂತರ ನೆಕ್ಸ್ಟ್ ಪ್ರೋಗ್ರಾಮ್ ಹೋಗಬೇಕು. ನೆಕ್ಸ್ಟ್ ಪ್ರೋಗ್ರಾಮು ನೋಟ್ಬುಕ್ಕು. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಪ್ರೋಗ್ರಾಮ್ ಯಾವುದು, ಫೋರ್ತ್ ಒನ್. ಸೊ ನಾನು ಜಸ್ಟ್ ಕಾಪಿ ಪೇಸ್ಟ್ ಮಾಡ್ತೀನಿ. ಸೊ ನೀವು ಟೈಪ್ ಮಾಡ್ಕೊಬೇಕು. ನೀವು ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸೊ ನಂತರ ರನ್ ಮಾಡಿ. ಸೊ ರನ್ ಮಾಡಿದ್ರೆ ನೋಡಿ ಇದೆ ಔಟ್ಪುಟ್. ಓಕೆನಾ, ಇದು ಔಟ್ಪುಟ್ಟು. ನಂತರ ನೆಕ್ಸ್ಟ್ ನ್ಯೂ ನೋಟ್ಬುಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಟ್ರೋಲ್. ಸೊ ನೆಕ್ಸ್ಟು ಫಿಫ್ತ್ ಒನ್ನು ಕಂಟ್ರೋಲ್ ಸಿ. ಫಿಫ್ತ್ ಒನ್ನು ರನ್ ಮಾಡಿ. ಇದು ಫಿಫ್ತ್ ಒನ್ನು. ಓಕೆನಾ, ಫಿಫ್ತ್ ಒನ್ ಬರುತ್ತೆ. ನೆಕ್ಸ್ಟ್ ಈಗ ಸಿಕ್ಸ್ತ್ ಒನ್ ಓಪನ್ ಮಾಡೋಣ. ಇದು ಕೋಡ್ ಕಾಪಿ ಪೇಸ್ಟ್ ಮಾಡ್ತೀನಿ, ನೀವು ಟೈಪ್ ಮಾಡಿ. ಓಕೆನಾ, ಸೊ ನೆಕ್ಸ್ಟ್ ಇದು ಸಿಕ್ಸ್ತ್ ಒನ್ ಪ್ರೋಗ್ರಾಮು. ನಾನು ಸೇವ್ ಮಾಡ್ತಾ ಇಲ್ಲ, ಅದಕ್ಕೆ ಅದು ಅನ್ಟೈಟಲ್ ಆಡಂಗೆ ಬರ್ತಾ ಇದೆ. ಜಸ್ಟ್ ನಾನು ನಿಮಗೆ ತೋರಿಸೋಕಷ್ಟೇ. ಸೊ ಇದು ಔಟ್ಪುಟ್ಟು ಈ ಥರ ಬರ್ತದೆ. ಅನಿಮೇಷನ್. ಓಕೆನಾ, ಇದಾದಮೇಲೆ
7th ಒನ್. ಸೊ ಇಲ್ಲಿಂದ ನಿಮಗೆ ಸ್ವಲ್ಪ ಚೇಂಜಸ್ ಆಗಿರುತ್ತೆ. ಫಸ್ಟ್ ಮಾಡಿ ಪ್ರೋಗ್ರಾಮ್ನ ಟಾಪ್ ಬರ್ದ್ಬಿಡಿ. ಫೈಲ್ ನ್ಯೂ ನೋಟ್ಬುಕ್ ಇವಾಗ ಏನ್ ಮಾಡ್ಬೇಕಂದ್ರೆ, ಸೊ ನೀವು ಇದಕ್ಕೆ ಇಮೇಜಸ್ ಬೇಕು. ಎಕ್ಸಾಂಪಲ್ ಇಲ್ಲಿ ಇಮೇಜ್ cv2.imready ಇಲ್ಲಿ ಇಮೇಜ್ ನಾವು ಪಾತ್ನ ಕೊಡ್ತೀವಿ. ಓಕೆನಾ. ಇವಾಗ ಏನ್ ಮಾಡ್ಬೇಕಂದ್ರೆ ನೀವು ಅದ್ರ ಇಮೇಜ್ ಡೌನ್ಲೋಡ್ ಮಾಡಿರೋದನ್ನ ಪಾತ್ನ ನೀವು ಇದ್ರಲ್ಲಿ ಜುಪಿಟರ್ ಅಲ್ಲಿ ಸೊ ಸೇವ್ ಮಾಡ್ಕೊಬೇಕು. ಹೆಂಗ್ ಸೇವ್ ಮಾಡ್ಬೇಕು ಅಂದ್ರೆ, ವ್ಯೂಗೆ ಹೋಗ್ಬಿಟ್ಟು ಫೈಲ್ ಬ್ರೌಸರ್ಗೆ ಹೋಗ್ಬಿಟ್ಟು ಹೋಮ್ ಪೇಜ್ ಕರ್ಕೊಂಡು ಹೋಗುತ್ತೆ ನೋಡಿ. ಹೋಮ್ ಪೇಜ್ ಕರ್ಕೊಂಡು ಹೋಗುತ್ತೆ. ಏನ್ ಮಾಡ್ಬೇಕು ಅಂದ್ರೆ ಅಪ್ಲೋಡ್ ಮಾಡಬೇಕು. ಎಕ್ಸಾಂಪಲ್ ನನಗೆ ಇಷ್ಟು ನನ್ನ ಹತ್ರ ಇಮೇಜಸ್ ಇದೆ, ನಾನು 3 ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ನಾನು 3 ಮೇಲೆ ಕ್ಲಿಕ್ ಮಾಡಿ ಓಪನ್ ಅಂತ ಕೊಟ್ರೆ ಅದು ಇಲ್ಲಿ ಬಂದು ಸೇವ್ ಆಗುತ್ತೆ ನೋಡಿ. ಇಲ್ಲಿ 3.jpg ಅಂತ ಸೇವ್ ಆಗೈತೆ ನೋಡಿ. ಇದು ನಂದು ಇಮೇಜ್ ಫೈಲು. ಸೊ ನೀವು ಇದೇ ತರ ಮಾಡ್ಕೊಬೇಕು. ಇಲ್ಲಿ ಹೋಗ್ಬೇಕು, ವ್ಯೂಗೆ ಹೋಗಿ ಫೈಲ್ ಬ್ರೌಸರ್ಗೆ ಹೋಗಿ, ಸೊ ಅಲ್ಲಿ ಅಪ್ಲೋಡ್ ಆಪ್ಷನ್ ಐತೆ, ಅಪ್ಲೋಡ್ ಕೊಟ್ಕೊಂಡು ನಿಮ್ಮ ಇಮೇಜ್ನ ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಬೇಕು. ಅಂದ್ರೆ ಇನ್ಸ್ಟಾಲ್ ಅಂದ್ರೆ ಸೇವ್ ಮಾಡ್ಕೊಬೇಕು. ಸೊ ನಂತರ ನಿಮ್ಗೆ ಹೋಗಿ ನಿಮ್ದು ಪ್ರೋಗ್ರಾಮ್ ಹೋಗಿ ಸೊ ಸೇಮ್ 7th ಒನ್. ಸೊ ಓಕೆನಾ, ರನ್ ಮಾಡಿ. ರನ್ ಮಾಡಿದ್ರೆ ಏನೋ ಎರರ್ ಬರ್ತಿದೆ. ಸಾರಿ ನೋಡಿ, ಇಲ್ಲಿ ನನ್ನ ಪಾತ್ ಕರೆಕ್ಟಾಗಿ ಕೊಟ್ಟಿಲ್ಲ ಅದಕ್ಕೆ. ಸೊ ನಾನು ಜಸ್ಟ್ ಇಮೇಜ್ ಇದು ಫೋಲ್ಡರ್ ಯಾವುದೋ ಒಂದು ಬೇರೆ ಫೋಲ್ಡರ್ ಒಳಗೆ ಕೊಟ್ಟಿರೋದು, ಇಮೇಜ್ ಫೋಲ್ಡರ್ ಒಳಗಡೆ. ಬಟ್ ನನ್ನ ಇಮೇಜ್ ಫೋಲ್ಡರ್ ಇಲ್ಲ, ಜಸ್ಟ್ ಇಮೇಜ್ ಫೈಲ್ ಇರೋದು 3.jpg ಅಂತ. ಅದಕ್ಕೆ ಇದನ್ನ ಕ್ಯಾನ್ಸಲ್ ಮಾಡ್ತೀನಿ. ಕ್ಯಾನ್ಸಲ್ ಮಾಡಿಬಿಟ್ಟು ರನ್ ಕೊಡಿ. ನೋಡಿ ರನ್ ಆಗ್ತಾ ನೋಡಿ, ಸ್ಪ್ಲಿಟ್ ಆಗ್ತಾ ಇದೆ. ರೈಟು ಲೆಫ್ಟು, ಮೇಲ್ಗಡೆ ಟಾಪು, ಬಾಟಮ್. ಓಕೆನಾ. ಸೊ ಈ ರೀತಿ 7th ಒನ್. ನೆಕ್ಸ್ಟು 8th ಒನ್. ನೆಕ್ಸ್ಟು 8th ಒನ್ನು. 8th ಒನ್ನು ಅಷ್ಟೇ. ಕಂಟ್ರೋಲ್ ಸಿ, ಫೈಲ್ಗೆ ಹೋಗಿ, ನೀವು ಹೋಗಿ, ನಾನು ಎಲ್ಲನೂ ಒಂದರಲ್ಲೇ ಮಾಡ್ತೀನಿ, ಕನ್ಫ್ಯೂಸ್ ಆಗಬೇಡಿ. ಸೊ ನಿಮ್ಮದು ಒಂದೇ ಪ್ರೋಗ್ರಾಮ್ ಇರೋದ್ರಿಂದ ಒಂದೇ ನೋಟ್ಬುಕ್ ಅಷ್ಟೇ ಓಪನ್ ಮಾಡೋ ಅವಶ್ಯಕತೆ ಇರೋದು. ನೋಡಿ ಇಮೇಜ್ ಪಾತ್ ಇದ್ರಲ್ಲಿ ಹಂಗೆ ಇದೆ, ಇಮೇಜ್ ಬಾರ್. ಯಾಕೆ ನಂದು ಬೇರೆ ವಿಜುವಲ್ ಸ್ಟುಡಿಯೋ ಎಲ್ಲ ಮಾಡಿದ್ದು, ಅದಕ್ಕೆ ನನ್ನ ಫೋಲ್ಡರ್ ಇಮೇಜ್ ಅಂತಿತ್ತು. ಸೊ ಅದಕ್ಕೆ. ಬಟ್ ಇದರಲ್ಲಿ ಜಸ್ಟ್ ಅಪ್ಲೋಡ್ ಮಾಡ್ಕೊಂಡಿದ್ರಲ್ಲ, ಸೊ ಅದು ಜಸ್ಟ್ ನೇಮ್ ಅಂತ ಹಾಕಿ ಅಷ್ಟೇ. ಇದನ್ನು ರೊಟೇಟ್ ಇಮೇಜು, ಟ್ರಾನ್ಸ್ಲೇಟೆಡ್ ಇಮೇಜು, ಸ್ಕೇಲ್ಡ್ ಇಮೇಜು, ರೊಟೇಟೆಡ್ ಇಮೇಜು, ಒರಿಜಿನಲ್ ಇಮೇಜು. ಓಕೆನಾ. ಸೊ ಇದು ನಂತರ 8th ಒನ್ ಆದ್ಮೇಲೆ 9th ಒನ್. 9th ಒನ್ ಏನು ಮಾಡಬೇಕು ಅಂದರೆ ಸೇಮ್ ಅದೇ ರೀತಿ ನೀವು ನೋಟ್ಬುಕ್ ಎಷ್ಟು ರನ್ ನೋಡಿ. ಮತ್ತೆ ಮರ್ತ್ಬಿಟ್ಟೆ ನಾನು. ಸೇಮ್ ಕ್ಯಾನ್ಸಲ್ ಮಾಡಿಬಿಟ್ಟು ಜಸ್ಟ್ ಪಾತ್ ನೇಮ್ ಮೆನ್ಷನ್ ಮಾಡಿದ್ರೆ ಸಾಕು. ಇಮೇಜ್ ಪಾತ್ ನೇಮ್ ಒಂದು ಫೋಲ್ಡರ್ ಒಳಗಿತ್ತು, ಅದಕ್ಕೆ ಇಮೇಜ್ ಫೋಲ್ಡರ್ ಅಂತಿತ್ತು. ಸೊ ಅದಕ್ಕೆ ಇದೆ ಅಷ್ಟೇ. ನೋಡಿ ಟೆಕ್ಸ್ಚರು, ಎಡ್ಜು, ಇದು ಒರಿಜಿನಲ್ ಇಮೇಜ್. ಓಕೆನಾ. ಇದ್ರದ್ದು ಔಟ್ಪುಟ್. ಇನ್ನು 10th ಒನ್. 10th ಒನ್ ಆಲ್ರೆಡಿ ಸರಿ. 10th ಒನ್ ಇದು ನ್ಯೂ ನೋಟ್ಬುಕ್.
ಇದಕ್ಕೇನು ಇಂಟರ್ನೆಟ್ ಅವಶ್ಯಕತೆ ಇಲ್ಲ. ಓಕೆನಾ, ಜಸ್ಟ್ ಇನ್ಸ್ಟಾಲ್ ಆಗಿದ್ರೆ ಸಾಕು. ನೋಡಿ ಮತ್ತೆ ಇಲ್ಲಿ ಕ್ಯಾನ್ಸಲ್ ಮಾಡಬೇಕು. ನಾನು 3.jpg ಕರೆಕ್ಟಾಗಿ ಕೊಡಬೇಕು. ಪಾತು ಡಬಲ್ ಕೋಡ್ ಇರಬೇಕು, ಅಲ್ಲ ಸಿಂಗಲ್ ಕೋಡ್ ಇರಬೇಕು. ನೋಡಿ ಒರಿಜಿನಲ್ ಇಮೇಜ್. ಸರ್ ಇದು ಗೌಸಿಯನ್ ಬ್ಲರ್ ಅಲ್ವಾ? ಇಲ್ಲಿ ನೋಡಿ ಈಗ ಬಂತು ಗೌಸಿಯನ್ ಬ್ಲರ್ ಇಮೇಜ್. ಇಮೇಜ್ನ ಬ್ಲರ್ ಮಾಡುತ್ತೆ. ಗೌಸಿಯನ್ ಬ್ಲರ್ ಎಫೆಕ್ಟ್. ನಂತರ ನೀವು ನೋಟ್ಬುಕ್ ಎಷ್ಟನೇದು? 11. ಆಗಿಲ್ಲ. ನಾನು ಪದೇ ಪದೇ ಚೇಂಜ್ ಮಾಡ್ತೀನಿ, ಯಾಕಂದ್ರೆ ಮುಂಚೆನೇ ಡಿಫಾಲ್ಟ್ ಸೇವ್ ಆಗ್ಬಿಟ್ಟೈತೆ ಅದಕ್ಕೆ. ಓಕೆನಾ, ನಂತರ ರನ್ ಮಾಡಿ. ಸ್ವಲ್ಪ ಲೇಟ್ ತಗೊಳುತ್ತೆ. ಕಂಟೂರು, ಸೆಲ್ ಇಮೇಜು, ಬ್ರಿಲಿಯನ್ಸು, ಮೀಡಿಯನ್ ಬ್ಲರು. ಓಕೆನಾ, ಇದು ಕಂಟೂರ್, ಒರಿಜಿನಲ್ ಇಮೇಜ್, ಮೀಡಿಯನ್. ಸರಿ, ಇದು ಲಿಟಲ್ ಫಿಲ್ಟರ್. ಸರಿ, ಇದು ಔಟ್ಪುಟ್. ಅದಾದಮೇಲೆ ಲಾಸ್ಟ್ ನೋಟ್ಬುಕ್. ಸೊ ನೆಕ್ಸ್ಟ್ ಲಾಸ್ಟ್ 12th one. Control 1, Control C. ಲಾಸ್ಟ್ ಒನ್ ಇದು. ಏನೇನು ಬರ್ತದೆ ನೋಡಿ. ಮತ್ತೆ ನೀವು ಮರೆಯಕ್ಕೆಲ್ಲ ಹೋಗ್ಬೇಡಿ. ಇಮೇಜ್ ಪಾತ್ ಕರೆಕ್ಟಾಗಿ ಹೋಗ್ಬೇಕು. ಇಮೇಜ್ ಪಾತ್ ಕರೆಕ್ಟಾಗಿ ಕೊಡಿದರೆ ಬರೋದು. ಯಾಕಂದ್ರೆ ಸರ್ವರ್ ತುಂಬ ಲೇಟ್ ತಗೊಂತೈತೆ. ರನ್ ಆಗಿದೆ. ಅಂದರೆ ಎಷ್ಟು ಲೋಡ್ ಆಗಿದೆಯಲ್ಲ ಅದಕ್ಕೆ ತೋರಿಸ್ತಾ ಇಲ್ಲ. EFS ಡಿಟೆಕ್ಟ್ ಆಯ್ತು. ಅಂದರೆ ನಾನು ಅಷ್ಟೊಂದು ಫೈಲ್ಗಳು ಇದು ಮಾಡಿದ್ನಲ್ಲ, ಓಪನ್ ಮಾಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಗಿದೆ.
ಸೊ ಇದು ಬಂದು ಲಾಸ್ಟ್ ಒನ್ 12th ಒನ್ ಫಸ್ಟ್ ಡಿಟೆಕ್ಟ್ ಮಾಡುತ್ತೆ. 1 to 7th ಏನು ಪ್ರಾಬ್ಲಮ್ ಇಲ್ಲ, 1 to 7th ಏನು ಪ್ರಾಬ್ಲಮ್ ಇಲ್ಲ, ಓಕೆನಾ. ಸೊ 1 to 6th ಏನು ಪ್ರಾಬ್ಲಮ್ ಇಲ್ಲ. ಸೊ 7th ಇಂದ ನೀವು ಸೊ ಇಮೇಜ್ನ ಅಪ್ಲೋಡ್ ಮಾಡ್ಕೊಬೇಕು ಇಲ್ಲಿಗೆ ಜುಪಿಟರ್ಗೆ. ಹೆಂಗೆ ಅಪ್ಲೋಡ್ ಮಾಡಬೇಕು, ವೈವ್ ಹೋಗಿ ಫೈಲ್ ಬ್ರೌಸರ್ಗೆ ಹೋಗಿ ಅಪ್ಲೋಡ್ ಮಾಡ್ಕೊಂಡು ಇಲ್ಲಿ ಹೋಗಿ ಅಪ್ಲೋಡ್ ಕೊಟ್ಟರೆ ಇಮೇಜಸ್ ಅದ್ರ ಫೈಲ್ ಬರುತ್ತೆ. ಇಮೇಜಸ್ ಫೈಲ್ನ ಸೇವ್ ಮಾಡ್ಕೊಳ್ಳಿ. ನಾನು 3.jpg ಅಂತ ಐತಲ್ಲ, ಸೊ ಅದು. ಸೊ ಇದು ಬಂದು ಪೂರ್ತಿ 100 ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಿದೆ. ಥ್ಯಾಂಕ್ ಯು.